ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ನಮ್ಮ ವಿಡಿಯೋ ಯಾವಾಗ ಸ್ವಲ್ಪ ಲೇಟ್ ಆಗಿರುತ್ತೆ. ಸೊ ಆದರೂ ಎನಿಹೌ ಏನಪ್ಪ ಅಂದರೆ ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಆಲ್ರೆಡಿ ನಿಮಗೆ ಕೂಡ ಗೊತ್ತಿರುವಂಥ ಮ್ಯಾಟ್ರೆ. ಸೊ ನಾವು ಹೇಗೆ ಈ ಒಂದು ಪ್ರೊವಿಷನಲ್ ರಿಸಲ್ಟ್ ನೋಡಬೇಕು ಅಥವಾ ನಾಳೆ ಬರುವಂಥ ಫೈನಲ್ ರಿಸಲ್ಟನ್ನು ಕೂಡ ಯಾವ ರೀತಿಯಾಗಿ ನೋಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸ್ಕ್ರೀನ್ ರೆಕಾರ್ಡರ್ ಮುಖಾಂತರ ನಿಮಗೆ ಲೈವ್ ಡೆಮೋ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಏನಂತಂದರೆ ಆಮೇಲೆ 5 ಗಂಟೆ ನಂತರ ನಾನು ಲೈವಲ್ಲಿ ಕೂಡ ಬರ್ತೇನೆ. ಅದಕ್ಕಿಂತ ಮೊದಲು ನಾನು ಒಂದು ಪೋಸ್ಟ್ ಕೂಡ ಹಾಕ್ತೇನೆ, ನಿಮಗೆ ಲೈವ್ ಬರಬೇಕಾದ್ರೆ ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಇಲ್ಲಿ ಲೈವ್ ಹೋಗ್ಬೇಕಂತಂದರೆ ನಾವು ಪ್ರವೇಶಕ್ಕೆ ಹೋಗ್ತೇವೆ, ಆಮೇಲೆ UGCET ಕ್ಲಿಕ್ ಮಾಡ್ಕೊತೇನೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಫಲಿತಾಂಶಕ್ಕೆ ಲಿಂಕಿಗೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ CET ನಂಬರನ್ನು ಹಾಕಬೇಕು. ಸೊ ಇಲ್ಲಿ ನಿಮ್ಮ ಒಂದು CET ನಂಬರನ್ನು ಆಗಿರ್ಬೋದು ಮತ್ತು ಡೇಟ್ ಆಫ್ ಬರ್ತನ್ನು, ಆಮೇಲೆ ಮತ್ತೇನಪ್ಪ ಅಂತಂದರೆ ಇಲ್ಲಿ ಕ್ಯಾಪ್ಸ್ಗಳನ್ನು, ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಸು. ಸೊ ಇಲ್ಲಿ ನೋಡ್ತಾ ಇದ್ದೀವಿ, ನಾನು CET ನಂಬರ್ ಹಾಕಿದ್ದೀನಿ, ಡೇಟ್ ಆಫ್ ಬರ್ತ್ ಹಾಕಿದ್ದೀನಿ ಮತ್ತು ಇಲ್ಲಿರುವಂಥ ಕ್ಯಾಪ್ಸ್ಗಳನ್ನು ಇಲ್ಲಿ ಕೆಳಭಾಗದಲ್ಲಿ ಎಂಟ್ರಿ ಮಾಡಿದ್ದೇನೆ. ಓಕೆ, ಎಂಟ್ರಿ ಮಾಡಿದ್ದಕ್ಕೆ ಚೆಕ್ ಅಂತ ಕೊಡ್ತೇನೆ. ಸೊ ಚೆಕ್ ಅಂತ ಕೊಟ್ಟ ಮೇಲೆ ನಿಮಗೆ ಈ ರೀತಿಯಾಗಿ ರಿಸಲ್ಟ್ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ರಿಸಲ್ಟ್ ಡಿಸ್ಪ್ಲೇ ಆಗ್ತಾಯಿದೆ. ಸೊ ಇದು ಪ್ರೊವಿಷನಲ್, ಕಂಗ್ರ್ಯಾಚುಲೇಷನ್ಸ್ ಯುವರ್ ಸೀಟ್ ಇಸ್ ಅಲಾಟೆಡ್ ಅಂತ ಬರುತ್ತೆ. ಇಲ್ಲಾಂದರೆ ಸಿಕ್ಕಿಲ್ಲ ಅಂತಂದರೆ ನಾಟ್ ಅಲಾಟೆಡ್ ಅಂತ ರೆಡ್ ಕಲರಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ ನೀವು ರಿಸಲ್ಟ್ಗಳನ್ನು ನೋಡ್ಕೊಳ್ಬೋದಾಗಿದೆ.